ರಾಕಿಂಗ್ ಸ್ಟಾರ್ ಯಶ್ ಹುಟ್ಟುಹಬ್ಬಕ್ಕೆ ಕಟೌಟ್ ಕಟ್ಟೋದಕ್ಕೆ ಹೋಗಿ ದುರ್ಮರಣಕ್ಕೀಡಾಗಿದ್ದಂಥ ಮೃತ ಅಭಿಮಾನಿಗಳ ಕುಟುಂಬದ ನೋವಿಗೆ ನಟ ಯಶ್ ಮಿಡಿದಿದ್ದಾರೆ. ಅಂದು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದ ಯಶ್ ಇವತ್ತು ಮತ್ತಷ್ಟು ನೆರವಿನ ಹಸ್ತ ಚಾಚಿದ್ದಾರೆ. ಪರಿಹಾರದ ಚೆಕ್ ವಿತರಿಸಿದ್ದಾರೆ. ಆದರೆ ಮಕ್ಕಳ ಅಗಲಿಕೆಯ ನೋವಲ್ಲಿರೋ ಹೆತ್ತವರಿಗೆ ಇದ್ಯಾವುದೂ ಕೂಡ ಬೇಡದಂತಾಗಿದೆ. ಜನವರಿ 7ರ ರಾತ್ರಿ ರಾಕಿಂಗ್ ಸ್ಟಾರ್ ಯಶ್ ಕಟೌಟ್ ಕಟ್ಟುತ್ತಿದ್ದಾಗ ವಿದ್ಯುತ್ ತಂತಿ ತಗುಲಿ 3 ಅಭಿಮಾನಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ರು. 4 ಯುವಕರು ಗಂಭೀರ ಗಾಯಗೊಂಡಿದ್ರು. ಈ ದುರಂತದ ನಡುವೆಯೇ ಯಶ್ ನೋಡಲು ಬರ್ತಾ ಇದ್ದ ಮತ್ತೋರ್ವ ಅಭಿಮಾನಿ ಯಶ್ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆದು ಅಸುನೀಗಿದ್ದ. ದುರಂತಕ್ಕೆ ನಟ ಯಶ್ ಕೂಡ ಕಂಬನಿ ಮಿಡಿದಿದ್ರು. ಅಭಿಮಾನಿಗಳ ನೋವಿಗೆ ಸ್ಪಂದಿಸಿದ್ರು. ಇದೀಗ ಕುಟುಂಬಸ್ಥರ ನೋವಿನ ಭಾರ ಇಳಿಸುವ ಯತ್ನ ನಡೆಸಿದ್ದಾರೆ. ಅಭಿಮಾನಿಗಳ ದುರಂತಾಂತ್ಯ ಮಿಡಿದ ನಟ ಯಶ್ ಹೃದಯ. ಅಭಿಮಾನದ ಸಾವು, ಮೃತರ ಕುಟುಂಬಕ್ಕೆ ನಟ ಯಶ್ ನೆರವು. ರಾಕಿ ಭಾಯ್ ಯಶ್ ಹುಟ್ಟುಹಬ್ಬದ ನಿಮಿತ್ತ ಗದಗದ ಸೂರಣಗಿಯಲ್ಲಿ ಕಟೌಟ್ ಕಟ್ಟಲು ಹೋಗಿದ್ದ 3 ಅಭಿಮಾನಿಗಳು ವಿದ್ಯುತ್ ಶಾಕ್ನಿಂದ ಮೃತಪಟ್ಟು ಇಂದಿಗೆ 11 ದಿನಗಳು ಕಳೆದಿವೆ. ಮಕ್ಕಳನ್ನ ಕಳೆದುಕೊಂಡಿರುವ ಹೆತ್ತವರಿಗೆ ದಿಕ್ಕೇ ತೋಚದಂತಾಗಿದೆ. ಘಟನೆ ನಡೆದ ಮರುದಿನ ಸೂರಣಗಿ ಗ್ರಾಮಕ್ಕೆ ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದ ಯಶ್ ಇವತ್ತು ಮತ್ತೆ ತಮ್ಮ ಯಶೋಮಾರ್ಗದ ಫೌಂಡೇಶನ್ ವತಿಯಿಂದ ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಚೆಕ್ ವಿತರಿಸಿದ್ದಾರೆ. ಯಶ್ ಸ್ನೇಹಿತರಾದ ರಾಕೇಶ್, ಚೇತನ್ ಹಾಗೂ ಗದಗ ಯಶ್ ಅಭಿಮಾನಿಗಳ ಬಳಗ ಗ್ರಾಮಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿ ಪರಿಹಾರದ ಚೆಕ್ ವಿತರಣೆ ಮಾಡಿದ್ದಾರೆ. ಇದೊಂದು ಆಗ್ಬಾರ್ದಿತ್ತು, ದುರಂತ ಆಗ್ಬಿಟ್ಟಿತ್ತು. ಅವತ್ತೇ ಯಶ್ ಅವ್ರು ಬಂದು ಎಲ್ಲ ನೋಡಿ ಅವ್ರು ಸಾಂತ್ವನ ಹೇಳಿದ್ರು. ಇವತ್ತು ಅವ್ರಿಗೆ ಅವ್ರ ಮನೆಗೆ ಬಾಗಿಲಿಗೆ ಬಂದು ನಾನು ರಾಕೇಶ್ ಅವರು ಪರಿಹಾರ ವಿತರಣೆ ಮಾಡೋಕ್ಕೆ ಇದೇನೂ ಅಲ್ಲ, ಬಟ್ ನಮ್ಮ ಬಾಸ್ ಹೇಳಿದ್ರು, ಅದಕ್ಕೋಸ್ಕರ ಬಂದಿದ್ದೀವಿ ಇಲ್ಲ ಅಷ್ಟೇ ಸರ್. ಈಗ ಮರಣ ಹೊಂದಿದವ್ರ ಮನೆಗೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಈಗ ಇಂಜುರಿ ಆಗಿರೋರಿಗೆ ಅವ್ರ ಡೀಟೇಲ್ಸ್ ಎಲ್ಲ ತೊಗೊಂಡಿದ್ದೀವಿ ಪ್ರತಿಯೊಂದು. ಅವ್ರದ್ದು ಇನ್ನೊಂದು 2 ದಿನದಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಅವ್ರ ಅಕೌಂಟ್ಗೆ ಮಾತಾಡಿ ಎಷ್ಟು ತಲುಪಿಸ್ಬೇಕು ಅಂತೇಳಿ ಅವ್ರ ಅಕೌಂಟ್ಗೆ ತಲುಪಿಸ್ತೀವಿ ಪ್ರತಿಯೊಬ್ಬರದ್ದು. ಚೆಕ್ ವಿತರಣೆ ವೇಳೆ ಕಣ್ಣೀರಿಟ್ಟ ಕುಟುಂಬಸ್ಥರು. ಇನ್ನು ಮಕ್ಕಳನ್ನ ಕಳೆದುಕೊಂಡು ಪೋಷಕರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಯಶ್ ನಮ್ಮ ಮಗನಾಗಿ ಇದ್ದೀನಿ ಅಂತ ಹೇಳಿದ್ರೂ ಸಹ ನನ್ನ ಮಗನಾಗಿ ನನ್ನ ಮನೆಯಲ್ಲಿ ಇರ್ತಾನ ಅಂತ ತಾಯಿಯೊಬ್ಬರು ಕಣ್ಣೀರು ಹಾಕಿದ್ದಾರೆ. ತಂದೆ ಅವು ಕೊಟ್ಟು ಮಾತವ ಉಳಿಸಿಗೆಂದಾನ. ಯಪ್ಪ ನನ್ನ ಮಗ ಅವನು ಮಾಡಕ್ಕೆ ಹೋಗಿ ಉಳಿಲಿಲ್ಲ. ಯಪ್ಪ ಈಗ ಅವಂದವ ಉಳಿಸಿಗೆ ಅಂದವ ದೊಡ್ಡವನ ಅಂದ. ಯಪ್ಪ ನನ್ನ ಮಗ ಆಗ್ಯವ ನನ್ನ ಮನೆಗೆ ಬಂದನ. ಯಪ್ಪ ಅವ ನನ್ನ ಕಣ್ಣು ದೀಪಾಗ್ಯಾನ. ಪರಿಹಾರದ ಚೆಕ್ ನೀಡಿದ್ದ ಬಗ್ಗೆ ಮೃತ ಯುವಕರಾದ ನವೀನ್ ಹಾಗೂ ಮುರಳಿ ಕುಟುಂಬಸ್ಥರು ಯಶ್ ಬಗ್ಗೆ ದುಃಖದಲ್ಲಿಯೇ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಬಲ ತುಂಬ ನಾವೇನು ಮಾಡನ್ರಿ, ರೊಕ್ಕ ತಗೊಂಡು ಮರೆಯೋಕ್ಕಾಗ್ತಾ ಇಲ್ಲ ರೀ. ಮಗನ ನೆನಪಿನಲ್ಲಿ ಹೊಟ್ಟೆ ಉರಿಸ್ಕೊಂತವಿ. ಮಗನ ನೆನಪಿನಲ್ಲಿ ಬೆಳತನಕ ನಿದ್ದೆ ಬರೋದಿಲ್ಲ. ಬೆಳತನಕ ಹಂಗೆ ಕುಂದಿರ್ತೇವೆ ಮಗನ ನೆನೆಸ್ಕೊಂಡು. ಇನ್ನು ಯಶ್ ಮಾನವೀಯತೆಯನ್ನ ಸೂರಣಗಿ ಗ್ರಾಮಸ್ಥರು ಶ್ಲಾಘಿಸಿದ್ದಾರೆ. ನೊಂದ ಕುಟುಂಬಗಳ ಜೊತೆ ನಿಂತು ಯಶ್ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಕೊಂಡಾಡಿದ್ದಾರೆ. ಈ ಸಂದರ್ಭನ ಈಗ ಅವರು ಇಂಥ ಅವಘಡ ಸಂಭವಿಸಿ ಪ್ರಾಣ ತ್ಯಾಗ ಮಾಡಿದಾರೆ, ಕರೆ ಅವರು ಬರಲಿಕ್ಕಿಲ್ಲ. ಆದ್ರೆ ಈ ಇದರೊಳಗೆ ಮಾನವೀಯತೆ ಮೆರೆದವರು ಯಶ್ ಅವರು. ಈ ಕುಟುಂಬದ ಜೊತೆಗೆ ನಾವು ಇರ್ತೀವಿ. ಆಮೇಲೆ ಅವ್ರಿಗೆ ಬೇಕಾದಂಥ ಕುಟುಂಬದ ನೆರವಿಗೆ ಹಣಕಾಸಿನ ನೆರವಾಗಲಿ ಅಥವಾ ಇನ್ನೊಂದು ಮಾನವೀಯ ನೆರವಾಗಲಿ ಅಥವಾ ಎಲ್ಲ ರೀತಿಯಲ್ಲೂ ಅವರು ಸದಾಕಾಲ ಸ್ಪಂದಿಸಿದರು.
ಅಭಿಮಾನಿಗಳ ಅಭಿಮಾನ ಬೆಲೆ ಕಟ್ಟಲಾಗದು. ಅಭಿಮಾನವನ್ನ ಸಿನಿಮಾ ನೋಡುವ ಮೂಲಕ ವ್ಯಕ್ತಪಡಿಸಬೇಕೇ ಹೊರತು ಪ್ರಾಣ ಪಣಕ್ಕಿಡುವ ಮಟ್ಟಕ್ಕೆ ಹೋಗಬಾರದು. ಮಕ್ಕಳ ಅಗಲಿಕೆ ಹೆತ್ತೊಡಲನ್ನ ಶಾಶ್ವತವಾಗಿ ಕಣ್ಣೀರಲ್ಲಿ ಕೈತೊಳೆಯುವಂತೆ ಮಾಡಿದ್ದರೆ ನಟ ಯಶ್ಗೂ ಕೂಡ ಇದು ಮರೆಯಲಾಗದಂತಹ ಕಹಿ ನೆನಪಾಗಿ ಉಳಿದಿದೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.